ಆಗಿ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿ ಆಗಿ ಫ್ರೈ ಆಗ್ತದೆ. ಹಾ, ಆ ಗಾರ್ಲಿಕ್ ಫ್ರೈ ಮಾಡೋ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಲ್ಲ ಗಮ್ಮಂತ. ಈಗ ನೆಕ್ಸ್ಟ್ ಏನ್ ಮಾಡ್ತೀಯಾ? ನೆಕ್ಸ್ಟ್ ಜಿಂಜರ್ ಹಾಕಬೇಕು. ಶುಂಠಿ. ಓಕೆ, ಸ್ವಲ್ಪ ಶುಂಠಿ ಅವ್ರ ಫೇವ್ರೆಟ್ ಕೂಡ. ಹೌದಾ? ಒಂದು ಬೆಳಿಗ್ಗೆ ಬೆಳಿಗ್ಗೆ ಟೀ ಮಾಡ್ತಾಳಲ್ಲ, ಬಿಟ್ರೆ ಒಂದು ಫುಲ್ ಹಾಕೊಂಡು ಕುಡಿತಾಳೆ ಬೇಕು. ಶಿಲಾ ಜಿಂಜರ್. ಲಾಟ್ ಆಫ್ ಪೀಪಲ್ ಕಾಲ್ ಮಿ ಶುಂಠಿ, ಶ್ರುತಿ, ಶುಂಠಿ, ಗೋಸ್ ರೈಮಿಂಗ್ ಅಂತ. ಅವ್ಳಿಗೆ ಶುಂಠಿ ಸಿಗ್ಲಿಲ್ಲ ನಿಮ್ನ ಜಡ್ಜ್ ಹಾಕ್ತಾಳೆ. ಅದು ಒಂದು ಬಾಕಿ ಇತ್ತು ಜೀವನದಲ್ಲಿ. ನೆಕ್ಸ್ಟ್ ಟೊಮ್ಯಾಟೊ. ಓಕೆ, 2 ಟೊಮ್ಯಾಟೊ ಹಾಕಬೇಕು. ಚಕ ಅಂತ ಹಾಕಬೇಕು. ಸರಿ, ಟೊಮ್ಯಾಟೊ ಅದು ಪಾಡಿಗೆ ಅದ್ರ ಕೆಲಸ ಮಾಡಲಿ. ನಾವು ಮಂಗಳೂರಿಗೆ ಹೋಗೋಣ. ಮತ್ತೆ ಮಂಗಳೂರು ಫೇಮಸ್ ಮೀನ್ಗೆ ಅಲ್ವಾ? ಮೀನು ಅಂದ್ಮೇಲೆ ಮೀನಲ್ಲಿ ಯಾವ್ಯಾವ ವೆರೈಟಿ ಇದೆ? ಕಾಣೆ, ಬಂಗುಡೆ, ಬೂತಾಯಿ, ಬೂತಾಯಿ, ಬಂಗುಡೆ ಇಲ್ದಲ್ಲ, ಪಾಂಪ್ರೆಟ್, ಅಂಜಲ್, ಎಡಿ, ಲೇಡಿ ಫಿಶ್, ಅದೇ ಕಾಣೆ ಅಲ್ವಾ? ಕಾಣೆ. ಹಾಂ, 5. ಹಾಂ, ಬೊಳೆಂಚಿ. ಇವಾಗ ಈ 5 ಅಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? ನಾನು ಮೀನು ತಿನ್ನಲ್ಲ. ಹೌದು, ನಾನು ಮಂಗಳೂರವಳು, ಆದ್ರೆ ನಾನು ಮೀನು ತಿನ್ನಲ್ಲ. ತಲೆ ಸುತ್ತದೇ ಇದೆ ನನಗೆ. ಮಂಗಳೂರು ಹುಡುಗಿ ಮೀನ್ ತಿನ್ನಲ್ವಾ? ಇದು ಹೆಂಗಾಯ್ತು ಗೊತ್ತಾ? ಹೆಂಗಾಯ್ತು? ಅದೇ ಪ್ರಾನ್ಸ್ ಮತ್ತೆ ಕ್ರಾಬ್ ತಿಂತಾರೆ. ತಿರುಪತಿಗೆ ಹೋಗಿ ಲಡ್ಡು ಸಿಗದೆ ಇರೋ ತರ ಆಯ್ತಿದ್ದು. ಬಟ್ ಪಿಕ್ಚರ್ ಅಲ್ಲಿ ಉಳಿದವರು ಕಂಡಂತೆ ಅಲ್ಲಿ ಫುಲ್ ಮೀನೆಲ್ಲ ಸೆಲ್ಲಿಂಗ್ ಮಾಡ್ತಾ ಇದ್ರಿ. ಅಯ್ಯೋ, ಅದ್ರ ಕತೆ ಏನು ಹೇಳಿ. ನನಗೆ ಆ್ಯಕ್ಚುಲಿ ಕ್ಯಾರೆಕ್ಟರ್ ಫಸ್ಟ್ ಇನಿಷಿಯಲಿ ನಾನು ಬೇಡ ಅಂದಿದ್ದೆ. ಮೀನ್ಗೋಸ್ಕರ ಬೇಡ ಅಂದಿದ್ರಾ? ಹೌದು, ಫಿಶ್ ಮಾರ್ಕೆಟಲ್ಲಿ ಶೂಟ್ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ನಾನು ಬೇಡ ಅಂದಿದ್ದೆ. ಆಮೇಲೆ ಐ ವಾಸ್ ಕಾಲ್ 4 ಸತಿ ಕಾಲ್ ಮಾಡಿ ಫೈನಲಿ ಒಪ್ಕೊಂಡೆ. ಓಕೆ ಮಾಡೋಣ ಅಂತ. ಅದ್ರ ಕಂಡೀಷನ್ಸ್ ಇತ್ತು. ಏನ್ ಕಂಡೀಷನ್? ನಾನು ಮೀನು ಮುಟ್ಟಲ್ಲ. ಓಕೆ. ಮತ್ತೆ ಆ ಬಟ್ಟಿ ಹೊಸದಿರ್ಬೇಕು, ಅದು ಮೀನು ಹಾಕಿರ್ಬಾರ್ದು ಅದರಲ್ಲಿ. ಸೊ ಆಲ್ ದಟ್ ಕಂಡೀಷನ್ಸ್ ಇತ್ತು. ಸೊ ಅದ್ರೊಳಗಿದ್ದ ಪ್ಲಾಸ್ಟಿಕ್ ಮೀನಾ? ಮೀನೇ ಇರಲಿಲ್ಲ. ಈ ವಿಷಯ ನಾನು ತಗೊಂಡು ಹೋಗ್ತೀನಲ್ಲ ಆ ಬಟ್ಟಿಯಲ್ಲಿ. ಈ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ. ಸೀಕ್ರೆಟ್ ಬಯಲಾಗಿದೆ ಇವತ್ತು. ಬುಟ್ಟಿಯಲ್ಲಿ ಮೀನೇ ಇರ್ಲಿಲ್ಲ. ಟೊಮೆಟೊ ಇಸ್ ರೆಡಿ. ಇವಾಗ ಕರ್ಬೇವಿನ ಸೊಪ್ಪು ಹೋಗ್ತಾ ಇದೆ ಅಲ್ಲಿ. ಇಲ್ಲಿ ನಾವು ಬೆಳ್ಳುಳ್ಳಿ ಹಾಕಿದ್ವಿ ಎಣ್ಣೆಗೆ. ಆಮೇಲೆ ಆನಿಯನ್ ಫ್ರೈ ಮಾಡಿ, ಈರುಳ್ಳಿ ಹಾಕಿದ್ವಿ, ಫ್ರೈ ಮಾಡಿದ್ವಿ. ಶುಂಠಿ ಹಾಕಿದ್ವಿ, ಬೆಳ್ಳುಳ್ಳಿ ಕ್ರಶ್ ಮಾಡಿದ್ವಿ. ಕ್ರಶ್ಡ್ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಶುಂಠಿ, ಟೊಮ್ಯಾಟೊ, ಕರಿಬೇವು. ಕರೆಕ್ಟಾ? ಇದನ್ನೆಲ್ಲ ಇವಾಗ ಫ್ರೈ ಮಾಡ್ತಾ ಇದೀವಿ. ಈಗ ಕಾಯಿ ಹಾಲು ಹಾಕ್ಬೇಕು. ಒಂಥರ ಮಂಗಳೂರು ಸ್ಟೈಲ್ ಆಯ್ತದ ಕಾಯಿ ಹಾಲು ಹಾಕಿ. ಆಲ್ಮೋಸ್ಟ್. ಆದ್ರೆ ಪನ್ನೀರ್ ಬಂದಿರೋದ್ರಿಂದ ರೆಡ್ ಟೇಸ್ಟ್ ಆಗುತ್ತೆ. ಆಗ್ಲೇ ರುಬ್ಬಿರೋ ಟೇಸ್ಟ್. ಸೊ ಇದಕ್ಕೆ ರೆಡ್ ಪೇಸ್ಟ್ ಆಡ್ ಮಾಡ್ತೀವಿ. ಸೊ ಆವಾಗ್ಲೇ ಗ್ರೈಂಡ್ ಮಾಡಿ ಗರ್ರ್ ಅಂತ ರೆಡಿಯಾಗಿ ಕಾಯ್ತಿದ್ರೆ ರೆಡ್ ಪೇಸ್ಟ್. ಇವಾಗ ಏನ್ ಬೇಕು ಫೈನಲಿ? ಡಬಲಿ ಚೆನ್ನ. ಚಂದವಾಗಿದೆ. ಅಂದ್ರೆ ಇದು ಜಾಸ್ತಿ ಟೈಮ್ ತಗೊಳ್ಳಲ್ಲ ಕುಕ್ ಆಗಕ್ಕೆ. ಹೌದು, ಕಾಬೂಲಿ ಚೆನ್ನ ಮೊದಲೇ ಬೇಯಿಸಿರ್ತಲ್ಲ, ಅದಕ್ಕೆ ಜಾಸ್ತಿ ಟೈಮ್ ಬೇಡ. ನಥಿಂಗ್ ಸ್ವೀಟರ್ ದೆನ್ ಸಾಲ್ಟ್ ಹೇಳ್ತಾರಲ್ಲ. ಏನೇ ಇರ್ಲಿ, ತಿಂಡಿ ಯಾವುದೇ ಇರ್ಲಿ, ಸಾಲ್ಟ್ ಇಲ್ಲದೆ ಟೇಸ್ಟ್ ಇಲ್ಲ. ರುಚಿ ಇಲ್ಲ. 2 ಸ್ಪೂನ್ ಸಾಲ್ಟ್. ಸ್ವಲ್ಪ ಮುಚ್ಚಿಡ್ಬೇಕು. ಫುಲ್ ಸಿಮ್ಮಲ್ಲಿ. ಓಕೆ. ನೆಕ್ಸ್ಟ್ ಸ್ಟೆಪ್. ಓಕೆ, ಇವಾಗ ಪನ್ನೀರ್ ಫ್ರೈ ಆಯ್ತು. ಇಲ್ಲ, ಪನ್ನೀರ್ ಫ್ರೈ ಮಾಡಿ 1 ಸ್ಪೂನ್ ಆಯಿಲ್ ಹಾಕ್ಬೇಕು. 1 ಸ್ಪೂನ್ ಎಣ್ಣೆ. ಓಕೆ, ಇಷ್ಟು ಎಣ್ಣೆ ಸಾಕಾ ಪನ್ನೀರ್ಗೆ? ಕಾನ್ಶಿಯಸ್ ಇಲ್ಲ, ನಾನ್ ಸ್ಟಿಕ್ ಪ್ಯಾನ್ ಅಲ್ವಾ, ಜಾಸ್ತಿ ಬೇಡ. ಒಟ್ಟಿನಲ್ಲಿ ಈ ಪನ್ನೀರ್ ಚೋಲೆ ತಿಂದ್ರೆ ಒಂದು 5 kg ಕಮ್ಮಿ ಆಗ್ತಾರೆ, ಜಾಸ್ತಿ ಆಗಲ್ಲ. ನೋಡಕ್ಕೆ ಇದು ಬಹಳ ರಿಚ್ ಆಗಿದೆ ಈ ಪನ್ನೀರ್ ಚೋಲೆ. ಸೊ ಎಷ್ಟು ಕ್ಯಾಲರೀಸ್ ಇರ್ಬೋದು ಇದರಲ್ಲಿ? ಕ್ಯಾಲರೀಸ್ ಆಕ್ಚುಲಿ ಆಯಿಲ್ ಫ್ಯಾಟ್ ವೈಸ್ ಕಮ್ಮಿ ಇದೆ. ಪನ್ನೀರ್ ನೀವು ನೋಡೋದಾದ್ರೆ ಇಟ್ಸ್ ಪ್ರೋಟೀನ್ ಅಂಡ್ ಕ್ಯಾಲ್ಸಿಯಂ ಆಲ್ಸೋ. ಚೋಲಿ ಕಾಬೂಲಿ ಚನಾ ಅಗೇನ್ ಪ್ರೋಟೀನ್. ಕೊಕೊನಟ್ ಮಿಲ್ಕ್ ಕೂಡ ಫ್ಯಾಟ್ನೇ ಇದೆ, ಆದರೆ ಗುಡ್ ಫ್ಯಾಟ್. ಅದು ಕೋಕೋನಟ್ ಮಿಲ್ಕ್ ಕೂಡ, ಕಾಯಿ ಹಾಲು ಕೂಡ ಗುಡ್ ಫ್ಯಾಟ್. ಇಟ್ಸ್ ಗುಡ್ ಫಾರ್ ಯೋರ್ ಹಾರ್ಟ್ ಆಲ್ಸೋ ಅಲ್ಲ. ಸೊ ಹಂಗಾಗಿ ಕೊಲೆಸ್ಟ್ರಾಲ್ ಅಂತೀವಲ್ಲ, ಇಟ್ಸ್ ದಟ್. ಬಟ್ ಇದು ತುಂಬಾ ಸೈಲೆಂಟ್ ಅಂತ ಮಾತೇ ಆಡಲ್ಲ ಅಂತಿರಲ್ಲ ನೀವು. ಏನು ಕೇಳಿದ್ರು ಒಂದ್ ವರ್ಡ್ ಅಲ್ಲ. ಇಟ್ಸ್ ಗುಡ್, ಅಮೇಜಿಂಗ್, ಲವ್ಲಿ. ಮಾತಾಡ್ಸಕ್ಕೆ ಏನಾದ್ರು ಒಂದು ಟೆಕ್ನಿಕ್ ಇದೆಯಾ, ಎಲ್ಲರೂ ಕೀ ಇದೆಯಾ? ಬಿಟ್ಬಿಡಿ, ಓಡೋಗ್ತಾಳೆ ಇಲ್ಲಿ. ಓಡ್ ಹೋಗಕ್ ರೆಡಿ ಆಗಿದ್ದಾರೆ ಅವಾಗಿಂದ, ಗೊತ್ತು. ಸೊ ಯಜ್ಞ ಊಟ ಹೇಗಿದೆ ಅಂತ ಇವಾಗ ನೋಡಿ. ಒಂದು ಕನ್ನಡ ಎಕ್ಸಾಮಿನೇಷನ್ ಅಲ್ಲಿ ಹೆಂಗ್ ಹೇಳ್ತಾರೆ, ಈ ಸಂದರ್ಭಕ್ಕೆ ಕರೆಕ್ಟ್ ಆಗಿ ವಿವರಿಸಿ ಬರೆಯಿರಿ ಅಂತ. ಆ ತರ ಒಂದು 4 ಮಾರ್ಕ್ ಕ್ವೆಶ್ಚನ್ ಇದು. ಯಜ್ಞ ಊಟನ ಡಿಸ್ಕ್ರೈಬ್ ಮಾಡಿ, ಅವರ ಅಡಿಗೆನ, ಅವರ ಕೈ ರುಚಿನ ಡಿಸ್ಕ್ರೈಬ್ ಮಾಡಿ. 4 ಮಾರ್ಕ್ಸ್ ಬೇಕು ನಿಂಗೆ. ಸೊ 1 ಪೇಜ್ ಆದ್ರೂ ಬದಲೇಬೇಕು. ಕರೆಕ್ಟ್. ನಾರ್ತ್ ಇಂಡಿಯನ್ ಡಿಶಸ್ ಒಳ್ಳೆ ಚೆನ್ನಾಗಿ ಮಾಡ್ತಾಳೆ ಅವಳು. ಓಕೆ. And then cakes,
She bakes well. ಓಕೆ, ಯಾವತ್ತಾದ್ರೂ ಯಜ್ಞ ಮಾಡ್ರೆ ಯಾವ್ದಾದ್ರು ಡಿಶ್ ಅನ್ನ ಮಾಡ್ಕೊಡು ಅಂತ ಕೇಳಿ ಕೇಳಿ ತಿಂದಿದ್ದೀರಾ? ಗುಲಾಬ್ ಜಾಮೂನ್. ಆಹಾ, ನಾನು ಸ್ವೀಟ್ಸ್ ಕೂಡ ಚೆನ್ನಾಗಿ ಮಾಡ್ತೀನಿ. ಏನು? And palak methi paneer. ಪಾಲಕ್ ಮೇಥಿ ಮೇಥಿ ಪನೀರ್. ಪನೀರ್. ದಿಸ್ ಇಸ್ ಅ ಪನೀರ್ ಫ್ಯಾಮಿಲಿ. That's my favorite. ಯಾ, ಪನೀರ್ ಯಾಕೆ? ಇಟ್ಸ್ ಲೈಕ್ ಅ ಸ್ಟೇಪಲ್ ಫುಡ್. ಮಮ್ಮಿಗೆ ಪನೀರ್ ತುಂಬಾ ಇಷ್ಟ. ಆಲ್ಮೋಸ್ಟ್ ಡೈಲಿ ಮಾಡ್ಕೊಟ್ರು ಅವ್ರಿಗೆ ಬೇಜಾರಾಗಲ್ಲ. ಪನೀರ್ ಚಿಲ್ಲಿ ಮಾಡೋದು, ಪಾಲಕ್ ಪನೀರ್ ಮಾಡೋದು, ಇವಳು ಇದ್ ಮಾಡ್ತಾಳೆ. ಪನೀರ್ ಅಂತೂ ಇದ್ದೇ ಇರತ್ತೆ. ನಾರ್ತ್ ಇಂಡಿಯನ್ಗಿಂತ ಜಾಸ್ತಿ ನಾವು ತಿಂತೀವಿ. Fry ಆಗಿದೆಯಾ? ಫ್ರೈ ಆಗಿದೆ. ಪನೀರ್ ರೆಡಿ. ಪನೀರ್ ಪನೀರ್ ಅಂತ ಇಲ್ಲಿ. ಆದ್ರೆ ಈ ಟೇಬಲ್ ತುಂಬಿ ತುಳುಕ್ತಾ ಇದೆ. ಇದ್ರ ಏನಾದ್ರು ಯೂಸ್ ಮಾಡ್ತೀವಾ? ಕೊರಿಯಂಡರ್ ಯೂಸ್ ಮಾಡ್ತಾರೆ. ಹೌದು, coriander. ಕೊರಿಯಂಡರ್, ಗರಂ ಮಸಾಲ. ಸ್ವಲ್ಪ ನೀರು ಬೇಕು. ಮಸಾಲಾ ನೀರು, ನಾರ್ಮಲ್ ನೀರು. Normal water. ಜೋರಾಗಿ ಬಂದಿದೆ. ಸ್ವಲ್ಪ ಸಾಕು ಸಾಕು ಸಾಕು. ಡ್ಯಾಂಗ್ 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 ಅಂತ. ಇಲ್ಲ, ಈಗ ಗರಂ ಮಸಾಲ. ಒಂದ್ ನಿಮಿಷ, ಈ ಗರಂ ಮಸಾಲ ಹಾಕಿಂತ ಮುಂಚೆ ನಿಮ್ಮನ್ನ ಒಂದು ಗರಂ ಪ್ರಶ್ನೆ ಕೇಳುವ ಪ್ಲಾನ್ ಇಟ್ಕೊಂಡಿದ್ದೀನಿ ನಾನು. ಆ ಪ್ರಶ್ನೆ ಆ ಜಾಗದಲ್ಲಿ ಕೇಳ್ತೀನಿ, ಆವಾಗ ನೀವು ಮಾತಾಡ್ಲೇಬೇಕು. ಓಕೆನಾ? ಇವಾಗ ಹಾಕಿ ಗರಂ ಮಸಾಲ. ಎಷ್ಟು ಸ್ಪೂನ್ ಗರಂ ಮಸಾಲ? Small spoon ಗರಂ ಮಸಾಲ. ಸ್ಮಾಲ್ 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಬೋದು. ಓಕೆ, ಲಾಸ್ಟ್ಗೆ ಹಾಕ್ಬೇಕಾ? ಇಲ್ಲ, ಇನ್ನೂ ಸ್ವಲ್ಪ ಅದು ಬಾಯ್ಲ್ ಆಗಿ ಆಲ್ರೈಟ್. ಆಮೇಲೆ ಇದ್ರಲ್ಲಿ ಇನ್ನೇನ್ ಬೇಕು? ಮಹಾಜನಗಳೇ, ನೀವು ಅಕಸ್ಮಾತ್ ಯೂಶಲಿ ಫುಲ್ಕಾಸ್ ಇವ್ರು ಯೂಶಲಿ ಪೂರಿ ಮಾಡೋದು. ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದ್ರ ಜೊತೆ. ಚೋಲ ಅಂದ್ರೆ ಪೂರಿನೇ ಜೊತೆ ಜೊತೆಲಿ ಚೆನ್ನಾಗಿರೋದಲ್ವಾ? ಚೋಲೆ ಭಟೂರೆ, ಪನೀರ್ ಚೋಲೆ. ಇದು 2 ಮಿನಿಟ್ಸ್ ಹಂಗೆ ಸಿಮ್ ಆಗ್ಲಿ. ನೋಡಿ, ನಿಮಗೆ ತುಂಬಾ ಕಷ್ಟ ಕೊಡೋದು ಬೇಡ ಅಂತ ನಮ್ಮ ಕಿಚನ್ ಅಲ್ಲಿ ಕಷ್ಟಪಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ನಾನೇ ಪೂರಿ ಹಿಟ್ಟನ್ನ ಕಲಸಿ ರೆಡಿ ಮಾಡಿ ಇವಾಗ ಪೂರಿ ಮಾಡಿ ಇಟ್ಟಿದ್ದೀನಿ. ಸೊ ಚೋಲ ರೆಡಿ ಆಗಿದ ತಕ್ಷಣ ಬ್ಯಾಟಿಂಗ್ ಮಾಡೋಣ. ಸ್ವಲ್ಪ ಜಾಸ್ತಿ ಬಿಲ್ಡಪ್ ಆಯ್ತು. 4 ಗಂಟೆಗೆ ಎದ್ಬಿಟ್ಟು ಪೂರಿ ಮಾಡಿದ. ಹೌದಾ? ಹೆಲ್ಪ್ ಮಾಡಿದಲ್ಲ ಯಜ್ಞ. ಡಿಡ್ ಯು ಫಾರ್ಗೆಟ್? ಯಾ, ಐ ರಿಮೆಂಬರ್ ನೌ. ಜೊತೆ ಜೊತೆಲಿ ಮಾಡಿದ್ದು. ಎಕ್ಸಾಕ್ಟ್ಲಿ, ನಾವೇ ಮಾಡಿದ್ದು. ಈಗ ತುಂಬಾ ಕಷ್ಟ. ತರ್ಸೋಣ ಪೂರಿನ. ಪನ್ನೀರ್ ಚೋಲ ಸೂಪರ್ ಡೂಪರ್ ಆಗಿ ರೆಡಿ ಆಗಿದೆ. ಪೂರಿನೂ ರೆಡಿ ಆಗಿದೆ. ಸೊ ಪೂರಿ ಬರ್ಲಿ. ಪೂರಿ ಇವಾಗ ಕಮ್ರಿ. ಲೆಟ್ಸ್ ಈಟ್. ಲೆಟ್ಸ್ ಈಟ್ ರೀ. ಓಕೆ, ತಗೊಂಬ. ಶಿಫ್ಟ್ ಆಗೋಣ ಡೈನಿಂಗ್ ಟೇಬಲ್ಗೆ. ಬೋಲೆ ತೋ ಅಪ್ಪು ಒಂದು ಪನ್ನೀರ್ ಚೋಲೆನ ಟ್ರೈ ಮಾಡಿದ್ವಿ. ಇವಾಗ ಅದನ್ನ ಹೇಗ್ ಮಾಡೋದು ನೋಡ್ಕೊಂಡ್ ಬನ್ನಿ ನೀವೇ. ಇಂಗ್ರೀಡಿಯೆಂಟ್ಸ್ನ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಪನೀರ್ ಚೋಲೆ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿ ಬೇಯಿಸಿದ ಕಾಬೂಲ್ ಕಡಲೆ, ಒಣಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಮೆಂತ್ಯಕಾಳು, ಕರಿಬೇವು, ಅರಿಶಿಣ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಕಾಯಿ ಹಾಲು, ಉಪ್ಪು, ಗರಂ ಮಸಾಲ, ಪನೀರ್, ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಒಣಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಸಾಸಿವೆ, ಮೆಂತ್ಯಕಾಳು, ಕರಿಬೇವು ಹಾಕಿ ಹುರಿದುಕೊಂಡು ಮಿಕ್ಸಿಗೆ ಹಾಕಿ ಅದಕ್ಕೆ ಅರಿಶಿಣ, ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ತಯಾರಿಸ್ಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಜಜ್ಜಿದ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಟೊಮ್ಯಾಟೊ, ಕರಿಬೇವು, ಕಾಯಿ ಹಾಲು, ರುಬ್ಕೊಂಡ ಪೇಸ್ಟ್, ನೆನೆಸಿ ಬೇಯಿಸ್ಕೊಂಡ ಕಾಬೂಲ್ ಚನಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಿ. ನಂತರ ಗರಂ ಮಸಾಲ, ಬೇಯಿಸ್ಕೊಂಡ ಪನೀರ್, ಸ್ವಲ್ಪ ನೀರು ಸೇರಿಸಿ ಕೊತ್ತಂಬರಿ ಸೊಪ್ಪು ಹಾಕಿ 4 ನಿಮಿಷಗಳ ಕಾಲ ಬೇಯಿಸಿದ್ರೆ ಪನೀರ್ ಚೋಲೆ ರೆಡಿ. ಆಹಾ ಮಹಾಜನಗಳೇ, ಪೂರಿ ರೆಡಿ ಇದೆ, ಚೋಲೆ ರೆಡಿ ಇದೆ, ನಮ್ಮ ಹೊಟ್ಟೆನೂ ರೆಡಿ ಇದೆ. ಎಸ್ ಎಸ್. ತುಂಬಾ ಸೈಲೆಂಟ್ ಆಗಿ ಏನೋ ಇದ್ದೀರಾ ನೀವು. ಆದ್ರೆ ಯಜ್ಞ ಸಂಪಲ್ಲಿ ಬಿದ್ದಾಗ ಅಂತ ಯಾರೋ ನಗ್ತಿದ್ರಂತೆ. ಯಜ್ಞ ಟೆಲ್ ದ ಸ್ಟೋರಿ. ಇವಾಗ ಹೇಳಿ. ನಾನು ಮನೆ ಕೆಳಗೆ ಒಂದ್ ಸಂಪಿದೆ 10 ಫೀಟ್. ಅದು ನಾವು ಮುಂಚೆ ಮನೆ ಇದ್ವಿ. ಅದ್ರಲ್ಲಿ ಅರ್ಧ ನೀರಿತ್ತು. Okay. ನಾನು ಅವಾಗ 6th 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ನನ್ನ ಹೈಟ್ ತುಂಬಾ ಕಡಿಮೆ ಇತ್ತು ಅವಾಗ. ನೀರಲ್ಲಿ ಏನೋ ಆಟ ಆಡ್ತಿದ್ದೆ. ಹಿಂಗ್ ನಿಂತ್ಕೊಂಡು ಆ ಕಡೆ ಈ ಕಡೆ ಕಾಲ್ ಮಾಡ್ಕೊಂಡು ಹಿಂಗ್ ನಿಂತ್ಕೊಂಡು ಧುಬುಕ್ ಅಂತ ಬಿದ್ಬಿಟ್ಟಿದ್ದೀನಿ. ಅಲ್ಲಿ ರೋಲ್ ಆಗ್ತಾ ಇದ್ದೆ ನಾನು. ನನಗೆ ಕೆಳಗೆ ಸಿಗ್ತಾ ಇಲ್ಲ. ಐ ಆಮ್ ವೆರಿ ಶಾರ್ಟ್ ಅವಾಗ. ನಾನು ಸ್ವಿಮ್ಮಿಂಗ್ ಬರ್ತಾ ಇದ್ದು. ನನ್ನ ಅಮ್ಮ ದೂರ
ಅಂತೂ ಥ್ಯಾಂಕ್ ಯು ಫಾರ್ ದ ಚೋಲೆ. ಸೂಪರ್ ಫುಲ್ ಆಗಿದ್ದೀನಿ ನಾನಂತೂ. ಇವಾಗ ಏನು ಅಂದ್ರೆ ಅಲ್ಲಿ ತನಕ ನಡ್ಕೊಂಡು ಹೋಗೋಕ್ಕೂ ಶಕ್ತಿ ಇಲ್ಲ, ಬಟ್ ಕೈ ತೊಳ್ಕೊಳ್ಳೇಬೇಕು. ಯಾ ಸೊ ಲೆಟ್ಸ್ ಗೋ. ನಮ್ಮಿಬ್ಬರಿಗೆ ದುಃಖದ ಸಂಗತಿ, ಒಬ್ಬರಿಗೆ ಮಾತ್ರ ತುಂಬಾ ಖುಷಿ ಆಗತ್ತೆ. ಡಾನ್ಸ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ. ಟಾಟಾ ಬಾಯ್ ಬಾಯ್ ಸಿ ಯು ಅಂತ ಮಮತಾಗೆ ಮಮತೆಯಿಂದ ಹೇಳುವ ಟೈಮ್ ಬಂದೇ ಬಿಡ್ತು. ನೀವು ಅಷ್ಟೇ ಸೈಲೆಂಟ್ ಆಗ್ಬಿಡ್ತೀರಾ ಅವಳ ಜೊತೆ ಇದ್ದು. ಶೋಕ್ ಬಂದಿದ್ದು ಹೇಗೆ ಅನ್ಸ್ತು ಮಮತಾ? ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಅವಳು ಇನ್ನಷ್ಟು ಮೂವೀಸ್ ಮಾಡಲಿ, ಅವಳು ಕ್ರಿಯೇಟಿವಿಟಿಯನ್ನು ತೋರಿಸಲಿ. ಇಟ್ಸ್ ಹ್ಯಾಂಡಿ ಟು ಹ್ಯಾವ್ ಅ ಸಿಸ್ಟರ್. ಅಲ್ವಾ? ಲೈಕ್ ಹರ್. You're welcome anytime. So sweet. Thank you, Mamta. It was a pleasure having you on the show. Thank you so much. Thank you. Okay. ಬಾಯ್ ಬಾಯ್. Bye bye. What do you say? ತುಳುವಲ್ಲಿ ಹೋದ್ಬಲ. ಪೋದ್ಬಲ. Bye bye. Bye bye. See you. ಇವ್ರ ಸಂಪಿಗೇನೋ ಬಿದ್ದಾಯ್ತು, ಬಟ್ ಇವ್ರ ಮದುವೆ ಮಾಡ್ಕೊಳ್ಳೋಕೆ ಒಂದು ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಕಾರಣ ಇದೆಯಂತೆ. ಈ ಕಾರಣಕ್ಕೋಸ್ಕರನೇ ಮದುವೆ ಆಗ್ತೀನಿ ಅಂತ ಹೇಳುವ ಹುಡುಗಿರು ನಾನಂತೂ ನನ್ನ ಲೈಫಲ್ಲಿ ನೋಡಿಲ್ಲ. ಯಜ್ಞ ಜೊತೆಗೆ ಕೈ ರುಚಿಯನ್ನು ಟೇಸ್ಟ್ ಮಾಡಕ್ಕೆ ಯಾರಿರ್ತಾರೆ? ನನ್ನ ಹೆಸರಿಗೆ ರೈಮಿಂಗ್. ಮಗ್ನ. ಸ್ಯಾಡ್. ಮಗ್ನ. ಸಮಥಿಂಗ್ ಬೆಟರ್. ನಾಳೆನೆ ಗೊತ್ತಾಗ್ಲಿ ನಿಮ್ಗೆ. I know exactly. ನಾಳೆನೆ ಗೊತ್ತಾಗ್ಲಿ. I will go and research rhyming words for ಯಜ್ಞ. ನಾಳೆ ನಾನೇ ಹೇಳ್ತೀನಿ. ಅಂಡ್ ನೈಸ್ ಪ್ಲೆಸೆಂಟ್ ಒನ್. ಓಕೆ, ಈ ಮಗ್ನ ಎಲ್ಲ ಬೇಡ. ನಾವಿಬ್ರು ಜೊತೆಲಿದ್ರೆ ಇಟ್ ಬಿ ಅ ವೆರಿ ವೆರಿ ಪ್ಲೆಸೆಂಟ್ ಒನ್. ಬಟ್ ಸದ್ಯಕ್ಕೆ ಟಾಟಾ ಬೈ ಬೈ ಸಿ ಯು ಅಂತ ಹೇಳುವ ಸಮಯ ಆಗೇ ಬಿಟ್ಟಿದೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ ವಿತ್ ಯಜ್ಞ ಶೆಟ್ಟಿ ಸೈನಿಂಗ್ ಆಫ್. ಟಾಟಾ.